ऐकुरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯವರಚಿತ ಸಾಧನಾ ಭಾಗ ಸುಳಾದಿ. ವೇದ ಚತುರ ಶಾಸ್ತ್ರ ಪುರಾಣ ಶ್ರುತಿ ರಹಸ್ಯ ಓದಿಕೊಂಡು ವಾದ ಮಾಡಿ ಜಯಿಸಿದರೇನು, ಓದನಾದಿ ಮುಂತಾದ ದಾನ ಧರ್ಮಗಳು ಅಗಾಧವಾಗಿ ನಿತ್ಯ ಮಾಡಿದರೇನು ಏನು, ಈ ಧರುಣಿಯೊಳಗಿದ್ದ ತೀರ್ಥ ತಿರುಗಿಸ್ ಸಾಧು ಎನಿಸಿಕೊಂಡು ಖ್ಯಾತನಾದರೇನು, ಸಾಧಿಸಿ ನಾನಾ ವ್ರತ ದೇಹ ದಂಡಿಸಿ ವಿರೋಧವಾಗದ ಕರ್ಮ ಮಾಡಲೇನು ಏನೇನೋ, ಆದಿ ಮೊದಲು ಹಿಡಿದು ಒಂದೊಂದು ಬಿಡದೆ ಮಹಾಸಾಧನ ಮಾಡಿ ಕೇವಲ ಸಿದ್ಧನಾದರೇನು, ಆದಿಯಾಗದು ಕಾಣೋ ವೈಕುಂಠಕ್ಕೆ ಕ್ರೋಧವನ್ನು ತೊರೆಯದೆ ಆಚರಣೆ ಮಾಡಿದರು ಮಾದಿಗ ತೀರ್ಥವನ್ನು ಮಾಡಿದಂತೆ. ಈ ದೇಹಕ್ಕೆ ಅನಾದಿ ಕಾಲದಿಂದ ಭೇದವನ್ನು ತಿಳಿದು ಮಮತೆ ತೊರೆದು ಮೋದ ಚೇತನದಿಂದ ಚರಿಸುವನೇ ಧನ್ಯ, ಪ್ರಾಧಾನ್ಯ ಗ್ರಹಿಸಬೇಕು ಜಡ ಜೀವ ಸಂಯೋಗ ಬೋಧ ಸಹನ ಶಕ್ತಿ ಅನುಭವವಾ, ಬಾಧೆ ಬಡಿಸಿದರು ತಾಳುವದಂತಿರಲಿ, ಬೈದರೆ ಸುಮ್ಮನಿಪ್ಪ ಬಗೆ ಕೇಳಲೋ, ಈ ದೇಹದಿಂದ ಬಿದ್ದ ಚಾಯಕ್ಕೆ ಉಪದ್ರವ ಆದರೆ ಗಾತ್ರಕ್ಕೆ ಕ್ಲೇಶವೇ ವಹದೆ, ಶೋಧಿಸಿ ಗುಣಿಸಿ ನೋಡು ಬಿಂಬ ಪ್ರತಿಬಿಂಬ ಭಾವ, ಭೇದದಿಂದ ಒಪ್ಪುತ್ತಿದಕೋ ಓದಿ ಮರುಳಾದರೇನೋ ಎಲು ಮನವೇ, ಇನಿತು ಮಾತ್ರವಾದರೂ ಸೈರಿಸದಿರಲು ನಿನಗೆ ವೈದಿಕ ಮಾರ್ಗವೆಂತೂ ದೊರಕುವುದೋ, ಮಾಧವ ಮೆಚ್ಚನು ಮನೋರಥ ಸಿದ್ಧಿಸದು, ಕ್ರೋಧ ತೋರೆದು ಹರ್ಷವಾಗ ತನಕ, ಮೇದಿನಿಯೊಳಗೋರ್ವ ನಾನಾ ರತ್ನಗಳಿಂದ ವೇದಿ ಕಟ್ಟಿಸಿ ಗಂಗಾ ಮೃತ್ತಿಕೆ ಹರಹಿ, ಮಾಧುರ್ಯ ನಿಗಮ ಮಂತ್ರ ಘೋಷಣೆ ವಾದ್ಯ ಭವ್ಯ ನಾದದಿಂದಲಿ ದೈತ್ಯ ಖರ್ಜೂರವಾ, ಪದಾರ್ಥ ಕಾಲ ದಿವಸ ಮಾನ್ಯ ಇಲ್ಲದಂತೆ ಸಾಧಿಸಿ ಹಾಕಿದರು ಫಲ ಪಲ್ಲೈಸೆ, ಭೂದೇವತತಿಗಳು ನಿತ್ಯ ಕೊಂಡಾಡಿ ಆರಾಧನೆ ಮಾಡುವರೆ ಬಿಡುಕೋಪವಾ, ಬೀದಿ ಬೀದಿ ತಿರುಗಿ ತತ್ವ ಕಂಡಲ್ಲಿ ಅನುವಾದ ಮಾಡಿದರೇನು ಬರಿದೆ ನಿನಗೆ, ಪಾದ ಮಸ್ತಕ ಪೂರ್ಣ ವಿಜಯ ವಿಠಲ ಮೈದೋರುವನೋ ನಾ ನುಡಿದದ್ದು ಬಿಡಲಾಗಿ, ಎಲ್ಲ ರೋಗವನ್ನು ಕಳಕೊಂಡು ನಾಲಿಗೆ ಮುಳ್ಳೂರಿಕೊಂಡ ತೆರೆದಂತಾಯಿತಲ್ಲೋ ಹೊಲ್ಲೆ ಮನಸ್ಸು ಕೇಳು ಹಿತವಾದ ಮಾತು, ಅಲ್ಲಿಗಲ್ಲಿಗೆ ಸರ್ವವು ತೋರೆದು ಈ ಕೋಪವನೇ ಚೆಲ್ಲಿ ಬಿಡದಿಪ್ಪ ಭಾಗ್ಯವಾವದು ಕೇಳು, ಬಲ್ಲಿದ ತನವಲ್ಲ ಇದು ಬಂದಾಶ್ರಯಿಸೆ, ಎಲ್ಲ ತಿರುಗಿ ಬಂದು ಸೇರಿಕೊಳ್ಳು ತಲಿಹವು, ಬಲ್ಲವರನು ಬಲ್ಲ ವಿಜಯ ವಿಠಲರೇಯ, ಸೊಲ್ಲು ಲಾಲಿಸನೋ ಕೋಪವುಳ್ಳವ ತುತಿಸೇ, ಪಿತೃಕಾನನದೊಳಗೆ ಪ್ರಖ್ಯಾತವಾಗಿದ್ದ ಉತ್ತಮ ಭೂರುಹ ಜನಿಸಲಾಗದಕ್ಕೆ, ಪತ್ರ ಕುಸುಮ ಫಲ ನೋಡಲು ಒಂದೊಂದು ಚಿತ್ರ ವಿಚಿತ್ರ ರಮ್ಯವಾಗಿದೆ, ತತ್ವಜ್ಞಾನಿ ಬಂದು ನೀಕ್ಷಿಸಿದ ಮೇಲೆ ಸ್ತೋತ್ರವ ಮಾಡಿ ಫಲ ತೆಗೆದುಕೊಂಡು, ತುತ್ತು ಮಾಡಿ ಸವಿದುಂಡು ಜಗದೊಳು ಕೀರ್ತನೆ ಮಾಡುವನೇ ಎಲು ಮನಸೇ, ಹತ್ತಿಲಿ ಸೇರದಲೆ ಅಸೂಯನಾಗಿ ದೂರತ್ತ ಹೋಗುವನೋ ಪ್ರೀತಿಯ ಬಡನೋ, ಇತ್ತಲಾಲಿಸು ಕೋಪ ಹಳಿನು ಕೂಸುಡು ನುಗ್ಗುತ್ತ ಕಾಲಲ್ಲಿ ಮೆಟ್ಟು ಕುಟ್ಟು ಕಳಿಯೋ
ಕತ್ತರಿಸಿ ಕಡಿಗೆ ಹಾಕು ಹಿಟ್ಟುಗಳಿಯೋ ಮುತ್ತು ಕೆಡೆ ಕಟ್ಟೋ ಕೋರಿಯ ಕೊಲ್ಲೋ ಕಿತ್ತು ಮೂರಿಯೋ ಹೊಡಿಯೋ ಹರದಿಕ್ಕು ಅದರ ಅನರ್ಥ ಮಾಡೆಲೋ ಗುದ್ದು ಎಳೆಯೋ ಚಳಿಯೋ ಹೊತ್ತು ಬಿಸುಟೋ ಹೊಯ್ಯೋ ಚಿವಿಟೋ ತಿವಿಯೋ ಕಿತ್ತು ಬೇರು ಅಟ್ಟು ಹಾರಿಸಿ ಮುಣುಗಿಸು ಅರ್ತಿಯ ಕೊಡು ಶೋಷಿಸು ಹೂಳು ಬಳಲಿಸು ಹತ್ತಿಲಿ ಇರದಂತೆ ಎಬ್ಬಟ್ಟಿ ಬಲು ಆವರ್ತಿ ಘೋರಿಸು ನಾನಾ ಉಪದ್ರವ ಇತ್ತದಲ್ಲದೆ ಇದು ತೊಲಗುವುದಲ್ಲವೋ ಎತ್ತ ಹೋದರೆ ಏನು ನಿಶ್ಚಯ ಕಾಣೋ ಚಿತ್ತವೇ ಇದು ಮಾತ್ರ ಜಯಿಸಿದರೆ ನಿನಗೆ ಉತ್ತಮ ಲೋಕ ಇದ್ದಲ್ಲೇ ಉಂಟು ಸುತ್ತದಿರು ಕಂಡಲ್ಲಿ ಕ್ರೋಧವಶವಾಗಲು ಕತ್ತೆ ಮರಿಗೆ ಮುದ್ದು ಕೊಟ್ಟಂತೆಯೋ ಚಿತ್ತ ಜಾಪಿತ ನಮ್ಮ ವಿಜಯ ವಿಠಲರೇಯನ ಭೃತ್ಯ ಜನ ಮೆಚ್ಚದು ಪುಣ್ಯ ಹೆಚ್ಚದು ಸಿದ್ಧ ಅಲಂಕಾರ ವಸನ ಭೂಷಣ ಗಂಧ ಪರಿಮಳ ಬಲು ಪುಷ್ಟಿ ಧರಿಸಿದ್ದ ಮುತ್ತೈದಿ ಪತಿವ್ರತೆ ಮಲಮಲಿನವಾಗಿ ಇದ್ದರೆ ಅವಳನ್ನು ಒಳಿತೆಂದು ಸ್ಪರ್ಶ ಮಾಡಲಿಬಹುದೇ ಕೇಳು ಕಾಲ ನಿರ್ಣಯ ಇದರಂತೆ ತಿಳಿ ನೀನು ಒಳಗೆ ಕೋಪವ ತಾಳಿ ಇದ್ದರಾದಡೆ ನಿರ್ಮಳಗಿಲ್ಲ ಎಂದಿಗೆ ಅವಳಂತೆ ಕಾಣೆಲವೋ ಸುಲಭ ಜ್ಞಾನಕ್ಕೆ ಪ್ರತಿಕೂಲ ಅಜ್ಞಾನಕ್ಕೆ ನಿಲವರ ಅನುಕೂಲ ಪಾಪ ಮಾಡಿಸುವುದು ಕುಲಕೋಟಿಗೆ ಮುಂದೆ ಹಿತವಾಗದು ಮಂದಗಳಿಗೆ ಒಂದೊಂದಕ್ಕೆ ಬಹುಜನ್ಮ ಮಾಡಿದ ಸಲೆ ಪುಣ್ಯ ಕೆಡಿಸೋದು ಎಚ್ಚರ ಕೆಡದಿರು ಛಲ ಹಿಡಿ ಕೋಪದ ಮೇಲೆ ನಿರಂತರ ತುಳಿದು ತಲೆ ಎತ್ತದಂತೆ ಮಾಡಲಿಬೇಕು ಇಳಿಯ ವಲ್ಲಭ ಹರಿಯ ವಿಜಯ ವಿಠಲನ್ನ ಪೊಳೆವು ಬೇಕಾದರೆ ಇದನ್ನೇ ನಿರಾಕರಿಸು ಕುಪಿತ ಮಾಡುವ ಬಗೆ ಕೇಳೆಲೋ ಎಲ್ಲೋ ಮನವೇ ಕೃಪೆಯಿಂದ ಯೋಚಿಸು ಧರ್ಮಾದಿ ಮಾರ್ಗವನ್ನು ತಪೋನಿಷ್ಠ ಜನ ಉತ್ತಮ ಪಿತ್ರಾದಿ ಕೃಪಣರ ಮೇಲೆ ಸದಾ ಸಲ್ಲದು ಸರ್ವದಾ ಉಪಕಾರ ಮಾಡುತ್ತಿರು ಅವರಿಂದೇನಾದರೂ ಉಪಹತಿ ಬಂದರು ಸೈರಿಸು ತತ್ಸತ್ಕೀರ್ತಿ ಅಪರಿಮಿತವಾದನ ಸಾಧನ ಇದೆ ಎನ್ನು ಗುಪುತ ಪ್ರಮೇಯವ ನುಡಿದೆ ಆ ತರುವಾಯ ವರ್ಣಿಪೆ ಮಡದಿ ಮಕ್ಕಳು ಅನುಜ ಶಿಷ್ಯಾದಿಗಳಿಗೆ ಸಫಲ ಗೋಸುಗ ನಿನಗೆ ಸಲ್ಲುವುದು ಕಾಣೋ ಅಪರಾಧವೆನಿಸದು ಹರಿಗುರುಗಳ ಸೇವಿಗೆ ತೃಪುತವಾಗುವುದು ದೇವಾದಿ ದೇವತೆಗಳು ಕ್ಲಿಪುತ ಕೋಪವ ಕೇಳು ಇಹ ಪರದಲ್ಲಿ ಮಲ್ಪ ಶಪುತತನವೇ ಉಂಟು ಅನಾದಿಯಿಂದ ಪಿಡಿದು ವಿಪರೀತ ಜನದ ಮೇಲೆ ಸ್ವಾಭಾವಿಕ ನಮಗೆ ದಿಪುತವಾಗಿಪ್ಪುದು ಆನಂದ ಅಭಿವ್ಯಕ್ತ ಅಪಜಯವೆನ್ನದಿರು ಪೂರ್ಣ ಭಕ್ತಿ ಲಕ್ಷಣ ಕಪಿಕುಲೋತ್ತಮನ ಮತದಲ್ಲಿ ಪೊಂದಿದವಗೆ ಜಪ ತಪ ವ್ರತ ಧ್ಯಾನ ಧರ್ಮ ಸಮಸ್ತ ಕರ್ಮ ಉಪಕ್ರಮ ಉಪಸಂಹರಣ ಇದೆ ಮತ್ತೆ ತಪನ ಪ್ರಕಾಶ ನಮ್ಮ ವಿಜಯ ವಿಠಲ ರೇಯ ಸ್ವಪನ ಜಾಗರದಲ್ಲಿ ಕುಣಿದಾಡುವ ಬಿಡು ಕೋಪವ ಸಾರಿದೆ ಕೊಡುವ ವಿಜಯ ವಿಠಲ ಜ್ಞಾನ ಭಕುತಿ ಗತಿ ಬಿಡು ಕೋಪವ ಸಾರಿದೆ ಕೊಡುವ ವಿಜಯ ವಿಠಲ ಜ್ಞಾನ ಭಕುತಿ ಗತಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಕ್ರೋಧ ಪರಿಹಾರ, ಉತ್ತಮರಲ್ಲಿ ಸರ್ವದಾ ಕ್ರೋಧ ಮಾಡಬಾರದು, ಸಿಟ್ಟು ಇರಬಾರದು ಅಂತ ಹೇಳೋ ಸುಳಾದಿ. ವೇದ ಚತುರ ಶಾಸ್ತ್ರ ಪುರಾಣ ಶ್ರುತಿ ರಹಸ್ಯ ಓದಿಕೊಂಡು ವಾದ ಮಾಡಿ ಜಯಿಸಿದರೇನು ಅಂತ ಹೇಳ್ತಾರೆ. ವೇದಗಳು ಇಲ್ಲಿ 4 ವೇದಗಳು ಅಂತ ತಗೊಳ್ಬೋದು, ಅಥವಾ ವೇದಗಳು ಹಾಗೆ
ಚತುರ ಅಂತಂದಾಗೆ ನಮಗೆ ಅಂದರೆ ಎರಡು ಥರನೂ ತಗೊಳ್ಬೋದು. ಮೀಮಾಂಸಾ, ನ್ಯಾಯ, ವೇದಾಂತ, ವ್ಯಾಕರಣ ಇದನ್ನೂ ಬರುತ್ತೆ, ಅಥವಾ 4 ವೇದಗಳು ಅಂತ ಕೂಡ ಬರುತ್ತೆ. ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಆಮೇಲೆ ಧರ್ಮಶಾಸ್ತ್ರಗಳು, ಇವೆಲ್ಲ ರಹಸ್ಯಗಳನ್ನು ಓದಿಕೊಂಡು ಎಲ್ಲರ ಜೊತೆಗೆ ವಾದ ಮಾಡಿ ಗೆದ್ದರೆ ಕೂಡ ಏನು ಫಲ? ಹಾಗೆ ಓದನಾದಿ ಮುಂತಾದ ದಾನ ಧರ್ಮಗಳು, ಅನ್ನದಾನ, ಓದನ ಅಂದರೆ ಅನ್ನದಾನ, ಅನ್ನದಾನ ಬಂಗಾರದ ದಾನ ಆಗಿರ್ಬೋದು, ಬೆಳ್ಳಿ ದಾನ, ಇಲ್ಲ ಜಾಗ ವಸ್ತುದಾನ, ಇಲ್ಲ ಸ್ಥಳದಾನ, ಹೀಗೆ ಏನೋ ಒಂದು ದಾನಗಳು ಮಾಡಿದರೆ ಕೂಡ ಅಗಾಧವಾಗಿ ನಿತ್ಯ ಮಾಡಿದರೇನು, ಬಹಳ ನಿತ್ಯ ಒಂದೊಂದು ದಾನ ಮಾಡಿದರೆ ಏನು ಅದರಲ್ಲಿಂದ ಫಲ ಏನು? ಈ ಧಾರುಣಿಯೊಳಗಿದ್ದ ತೀರ್ಥ ತಿರುಗಿ, ಅಂದರೆ ಇವೆಲ್ಲ ಮಾಡಿದರೆ ಕೂಡ ತೀರ್ಥಗಳು, ಎಲ್ಲ ತೀರ್ಥಕ್ಷೇತ್ರಗಳನ್ನು ಎಲ್ಲ ಕಡೆಗೆ ತಿರುಗಿ ಸಾಧು ಒಳ್ಳೆ ಮನುಷ್ಯ ಅಂತ ಅನಿಸ್ಕೊಂಡು ಖ್ಯಾತನಾದರೆ ಅದರಲ್ಲಿಂದ ಉಪಯೋಗ ಏನು? ಸಾಧಿಸಿ ನಾನಾ ವ್ರತಗಳು ಧಾರಣೆ ಪಾರಣಿ ಅಂತ ಅದಂತ ಇದಂತ ಏನೇನೋ ವ್ರತಗಳು ಮಾಡಿ ದೇಹನ ದಂಡನೆ ಮಾಡಿ ವಿರೋಧವಾಗದ ಕರ್ಮ, ಅಂದರೆ ಯಾವುದು ಒಳ್ಳೆ ಕರ್ಮಗಳು ಮಾಡಿದರೆ ಮಾಡಲೇನು, ಏನೇನೋ ಕರ್ಮಗಳು ಮಾಡಿದರೆ ಕೂಡ ಆದಿ ಮೊದಲು ಹಿಡಿದು ಒಂದೊಂದು ಬಿಡದೆ, ಮೊದಲಿಂದ ಹಿಡ್ಕೊಂಡು ಸ್ಟಾರ್ಟಿಂಗ್ಲಿಂದ ಯಾವ್ಯಾವ ಏನೇನು ಮಾಡಬೇಕೋ ಎಲ್ಲ ಒಂದು ಬಿಡಲಾರ್ದಾಗಿ ಸಾಧನ ಮಾಡಿ ಕೇವಲ ಸಿದ್ಧನಾದರೇನು? ಒಳ್ಳೆ ಸಿದ್ಧ ಅಂತ ಅನ್ಸ್ಕೊಂಡ್ರೆ ಏನು? ಇದು ಯಾವುದು ವೈಕುಂಠಕ್ಕೆ ಹಾದಿ ಆಗಲ್ಲ. ಯಾವಾಗಿನ ತನಕ ಕ್ರೋಧವನ್ನು ತೊರೆಯದೆ ಆಚರಣೆ ಮಾಡಿದರೆ. ನಮಗೆ ಇರೋದೇ ಆ ಸಿಟ್ಟು. ದೇವರ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಮಡಿಲೇ ಇದ್ದೀವಿ, ಇಲ್ಲ ಅಡುಗೆ ಮಾಡ್ತಾ ಇದ್ದೀವಿ, ಮಡಿಲೇ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಮಡಿಲೇ ಇದ್ದೀವಿ, ಬರೇ ಸಿಟ್ಟು 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 ಹಾರಾಡೋದು. ಆ ಕ್ರೋಧವನ್ನು ತೊರೆಯದೆ ಆಚರಣೆ ಮಾಡಿದರೆ ಎಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ ಅಂದರೆ, ಮಾದಿಗ ತೀರ್ಥವನ್ನು ಮಾಡಿದಂತೆ ಅಂತ ಹೇಳ್ತಾರೆ. ಅಂದರೆ ಈ ಥರ ಸಿಟ್ಟಾಗಿ ನೀನು ನಿತ್ಯ ಕರ್ಮ ಮಾಡು, ಇಲ್ಲ ತೀರ್ಥಯಾತ್ರೆಗಳು ಮಾಡು, ಇಲ್ಲ ಏನೇ ಮಾಡು, ಸಿಟ್ಟಾಗಿ ಮಾಡಿದರೆ ಮಾದಿಗರು ತೀರ್ಥ ಮಾಡಿದಂಗೆ ಅಂತ ಹೇಳಿಬಿಟ್ರು. ಆಯಿತು, ಅಂದರೆ ನೀ ಬ್ರಾಹ್ಮಣನೇ ಅಲ್ಲ ಸಿಟ್ಟಾದರೆ ಅಂತ ಅರ್ಥ ಅಲ್ಲಿ. ಈ ಸಿಟ್ಟಂಬೋದು ಎದಕ್ಕೆ ಬರ್ತದ? ಈ ದೇಹಕ್ಕೆ ಅನಾದ ಕಾಲದಿಂದ ಭೇದವನ್ನು ತಿಳಿದು ಮಮತೆ ತೊರೆದು ಮೋದಚೇತನದಿಂದ ಚರಿಸುವವನೇ ಧನ್ಯ. ದೇಹಿ ಅಂದರೆ ಜೀವ. ಜೀವಕ್ಕೆ ದೇಹಕ್ಕೆ ಅನಾದಿ ಕಾಲದಿಂದ ಭೇದ ಇದ್ದದ. ಜೀವ ಒಳಗಿದ್ದಿತ್ತು, ದೇಹ ಇದು. ಮತ್ತೆ ಇನ್ನೊಂದು ದೇಹದೊಳಗೆ ಹೋಗ್ತೀವಿ ನಾವು. ದೇಹಗಳ ಬದಲಾವಣೆ ಆಗ್ತಾ ಇರುತ್ತೆ ನಮಗೆ. ಅದಕ್ಕೆ ಸಿಟ್ಟು ಎದಕ್ಕೆ ಆಗಬೇಕು? ಈಗ ಒಬ್ಬರು ಬೈತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಬೈತಾ ಇದ್ದಾರೆ, ಎದಕ್ಕೆ ಬೈತಾ ಇದ್ದಾರೆ? ದೇವರು ಒಳಗೆ ನಿಂತು ಬಯಸ್ತಾ ಇದ್ದಾನೆ, ಇದು ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಅದಕ್ಕೂ ಭಾಳ ಮಂದಿ ಕೇಳ್ತಾರೆ, ಒಳಗೆ ನಿಂತು ಅಷ್ಟು ದೂರಲ್ಲಿಂದ ಕರ್ಕೊಂಬಂದು ನಮ್ಮೆದುರಿಗೆ ನಿಂತು ಯಾಕೆ ದೇವರು ಬಯಸ್ತಾ ಇದ್ದಾನೆ ನಮ್ಮನ್ನ ಅಂತಂದರೆ, ಅವನದೇನೋ ಕರ್ಮ ಕೂತಿದೆ, ಅದು ಹೊರಗೆ ಹಾಕಬೇಕು ಅಂದರೆ ಅವನಿಂದ ಬಯಸ್ತಾ ಇದ್ದಾನೆ. ನಮ್ಮದೇನೋ ದೊಡ್ಡ ಕರ್ಮ ಕೂತಿದೆ, ಆ ಕರ್ಮ ದೊಡ್ಡದಾಗಿ ಹೋಗ್ಲಾರ್ದಾಗಿ ಸಣ್ಣದರಲ್ಲಿಂದ ಹೋಗಬೇಕು ಅಂತ ನಮ್ಮನ್ನು ಬಯಸ್ತಾ ಇದ್ದಾನೆ. ಅಂದರೆ ಈ ಶರೀರಕ್ಕೆ, ಈ ಒಳಗಿದ್ದ ಜೀವ ಅದು ತಿಳ್ಕೋಬೇಕು. ಅನಾದಿ ಕಾಲದಿಂದ ಭೇದ ಇದ್ದದ ಅಂತ ತಿಳಿದ್ರೆ ಮಮತನೇ ಇರಲ್ಲ. ಈ ಶರೀರದ ಮೇಲೆ ಮಮತೆ ಇರಲ್ಲ. ಶರೀರಕ್ಕೆ ಏನಾದರೂ ಜೀವಕ್ಕೆ ಆಗಲ್ಲ. ಅದು ಕಾಲು ನೋವಾಯಿತು ಶರೀರಕ್ಕಾಗಿದೆ, ಜೀವಕ್ಕಲ್ಲ. ದುಃಖ ಅಂಬೋದು ಜೀವಕ್ಕೆ ಅಲ್ಲ, ನಾವು ಸಾಧನೆ ಮಾಡಲಿಕ್ಕೆ ಈ ದೇಹ ಕೊಟ್ಟಿದ್ದಾನೆ ದೇವರು ಅಷ್ಟೇ. ಅದಕ್ಕೆ ಈ ದೇಹಕ್ಕೆ ಅನಾದಿ ಕಾಲದಿಂದ ಭೇದವನ್ನು ತಿಳಿದು ಮಮತೆಯನ್ನು ತೊರೆದ್ರೆ ಮೋದಚೇತನದಿಂದ, ಒಳ್ಳೆ ಬುದ್ಧಿಲಿಂದ ಆ ಥರ ಇದ್ದವನು ಆಗ ಹರಿಸುವವನೇ ಧನ್ಯ ಅಂತ ಹೇಳ್ತಾರೆ. ಅದನ್ನು ಪ್ರಾಧಾನ್ಯ ಗ್ರಹಿಸಬೇಕು. ಜಡ ಜೀವ ಸಂಯೋಗ ಇದೆಲ್ಲ ಇದೇನೇನಿದ್ದದ ಇದು ನಮಗೆ ಒಂದು ಶರೀರ ಅಂಬೋದೊಂದು ಜಡ ಇದ್ದಂಗೆ, ಜೀವಕ್ಕೆ ಜಡ ಅದು. ಅದರಿಂದ ಅದಕ್ಕೆ ಏನಾದರೂ ನಮಗೆ ಸಂಬಂಧ ಇಲ್ಲ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಾಧೆ ಬಡಿಸಿದರೂ
ತಾಳುವಂತಿರಲಿ. ಯಾರು ಬೈದರು ಬಾಧೆ ಬಡಿಸಿದ್ರು ತಾಳುವಿಕೆ ಇರಬೇಕು ಅಂತಾರೆ. ಇಲ್ಲಿ ವಿಷ್ಣು ತೀರ್ಥರು ಅವರು ಹೇಳ್ತಾರೆ, ಒಬ್ಬರು ಬೈತಾ ಇದ್ದಾರೆ ಅಂತಂದರೆ ತಾಳುವಿಕೆ ಇದ್ದು ಸ್ವಾಮಿ ಅವರು ಒಳಗೆ ನಿಂತು ಬಯಸ್ತಾ ಇದ್ದಾನೆ. ಇದರೊಳಗೆ ಮತ್ತು ಒಂದು ಕತೆ. ಒಬ್ಬರು ಆಚಾರ್ಯರು ಪ್ರವಚನ ಹೇಳಕ್ಕೆ ಅಂತ ಹೋಗಿದ್ರಂತೆ ಚೀಕಲ್ಪರ್ವಿಗೆ. ಹೋದಾಗೆ ಒಬ್ಬರ ಅಜ್ಜಿ ಮಡಿಯಲ್ಲೇ ಬಟ್ಟೆಗಳು ಇಟ್ಕೊಂಡಿದ್ರಂತೆ. ಅಲ್ಲಿ ಇವ್ರು ಏನು ಮಾಡಿದರು, ಅಲ್ಲಿ ಬಗ್ಲಾಗೆ ಒಂದು ಬಾವಿ ಇತ್ತು ಹಳೆ ಕಾಲದ್ದು. ಆ ಬಾವಿಲಿಂದ ನೀರು ಸೇದ್ಕೊಂಡ್ರು, ಅಲ್ಲಿ ಕಾಲು ತೊಳ್ಕೊಂಡ್ರು. ಆ ಅಜ್ಜಿ ಮಡಿಯಲ್ಲಿ ಬಟ್ಟೆ ಇಟ್ಟಿದ್ದಾರೆ, ಅವರಿಗೆ ಸಿಟ್ಟು ಬಂದುಬಿಡ್ತು. ಬೈಲಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ದೊಡ್ಡ ಆಚಾರ್ಯರು ಬಂದು ಪುರಾಣ ಹೇಳ್ತಾ ಇದ್ದಾರೆ, ಅವ್ರ ಪುರಾಣ ಕೇಳಿ ನಾನು ಮಡಿಯಲ್ಲೇ ಹಾಗೆ ಊಟ ಮಾಡಬೇಕು ಅಂತ ಬಟ್ಟೆಗಳು ಇಟ್ಕೊಂಡಿದ್ದೆ, ಅದನ್ನೆಲ್ಲ ನೀವು ಮತ್ತೆ ಇದು ಮಾಡಿದ್ರಿ, ಮತ್ತೆ ನಾನು ಸೇದ್ಕೊಂಡು ಮತ್ತು ನಾನು ಇವಾಗ ಮಡ್ನೀರು ಹಾಕ್ಕೊಂಡು ಅದನ್ನು ನೀರು ಹಾಕ್ಕೋಬೇಕಾಗತ್ತೆ ಅಂತ ಹೇಳಿ ಬೈಲಕ್ಕೆ ಪ್ರಾರಂಭ ಮಾಡಿದ್ರಂತೆ. ಪಕ್ಕದಾಗಿದ್ದು ಒಬ್ರು ಹೇಳ್ತಾ ಇದ್ದಾರಂತೆ, ಇವರ ಆಚಾರ್ಯರು ಅಂತ ಹೇಳಕ್ಕೆ ಹೋದರೆ ಸುಮ್ಮನಿರು ಅಂದ್ರಂತೆ ಆಚಾರ್ಯ. ಅಜ್ಜಿ ಬೈಯೋವರೆಗೆ ಬೈದು ಆದಮೇಲೆ ಪಾಪ ಮಡ್ನೀರು ತುಂಬಿಕೊಂಡು ಮಡ್ನೀರೆಲ್ಲ ಹಾಕ್ಕೊಂಡು ಮತ್ತು ಸೀರೆಗೆಲ್ಲ ಹಾಕ್ಕೊಂಡು ಮತ್ತೆ ತೊಗೊಂಡು ಹೋದರು. ಪುರಾಣ ಕೇಳೋ ಕಾಲಕ್ಕೆ ಅವರೇ ಹೇಳೋದು ನೋಡಿ, ಏನು ಆಚಾರ್ಯರೇ ನೀವು ಹೀಗೆ ಮಾಡಿಬಿಟ್ರಲ್ಲ, ನಾನು ಇಂಥ ತಪ್ಪು ಕೆಲಸ ಮಾಡಿದೆ ಅಂದರೆ ನಿಂದೊಂದು ದೊಡ್ಡ ಕರ್ಮ ಕೂತಿದೆ ಅಮ್ಮ, ಅದು ದೊಡ್ಡವರನ್ನ ಬೈದು ಆ ಕರ್ಮ ನಿಂದು ಹೋಗಬೇಕಾಗಿದೆ. ಮತ್ತು ಪಾಪ ನೀವು ಬೈಸ್ಕೊಂಡ್ರಲ್ರಿ ಅಂದರೆ ನಂದು ಒಂದು ದೊಡ್ಡ ಕರ್ಮ ಇತ್ತು, ಅದು ದೊಡ್ಡದೇನೋ ಅನಾಹುತ ಆಗಲಾರ್ದಾಗಿ ಈ ರೀತಿಯಾಗಿ ಬೈಸ್ಕೊಂಡು ಅದು ನನಗೆ ಹೋಯ್ತು ಅಂತ ಹೇಳ್ತಾರಂತೆ. ಹಾಗೆ ಬೈದರೆ ಸುಮ್ಮನಿಪ್ಪ ಬಗೆ ಕೇಳಲು, ಬೈದರೆ ಸುಮ್ಮನೆ ಇರಬೇಕಂತೆ, ಹೋಗಿ ಇನ್ನು ನಮಸ್ಕಾರ ಮಾಡಿ ಬರಬೇಕಂತ, ನನ್ನ ಪಾಪಗಳನ್ನು ಕಳೆದಿದ್ದೀ ಅಂತೇಳಿ ಮನಸ್ಸಿನಾಗ ಅನ್ಕೋಬೇಕಂತೆ. ಈ ದೇಹದಿಂದ ಬಿದ್ದ ಛಾಯಕ್ಕೆ ಉಪದ್ರವ ಆದರೆ, ಈಗ ನಮ್ಮ ನೆರಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ, ನಮ್ಮ ನೆರಳು ಸ್ವಲ್ಪ ಸೊಟ್ಟಾಗತ್ತೆ, ಹೀಗಾಗತ್ತೆ, ಅದಕ್ಕೆ ಏನನ್ನ ಆಯಿತು ಅಂದರೆ ಈ ಶರೀರಕ್ಕಾಗತ್ತೆನಾ? ಆಗಲ್ಲ. ಅದೇ ಥರ ಶೋಧಿಸಿ ಗುಣಿಸಿ ನೋಡು ಬಿಂಬ ಪ್ರತಿಬಿಂಬ ಭಾವ. ಇದೇ ಥರ ನೀನು ಬಿಂಬ ಪ್ರತಿಬಿಂಬ ಭಾವ ತಿಳ್ಕೊ. ನಿನ್ನ ಒಳಗೆ ಇದ್ದ ಈ ಪರಮಾತ್ಮನ ಬಗ್ಗೆ ತಿಳ್ಕೊ. ಇದು ಒಳಗಿದ್ದ ಜೀವ, ಈ ಶರೀರ ಬೇರೆ ಎಂಬುದನ್ನು ತಿಳ್ಕೊ. ಆಮೇಲೆ ಭೇದಾಭೇದದಿಂದ ಒಪ್ಪುತ್ತಿದ್ದಕೋ, ಅದು ಭೇದ ಅಭೇದಗಳಿದ್ದಾವೆ, ತಿಳ್ಕೊ. ಅದನ್ನು ಓದಿ ಮರುಳಾದರೇನು ಎಲ್ಲೋ ಮನವೇ ಇನಿತು ಮಾತ್ರವಾದರೂ ಸೈರಿಸದಿರಲು ನಿನಗೆ. ಎಷ್ಟು ಓದ್ಕೊಂಡ್ರೆ ಏನು, ನಿನ್ನ ಬೈತಾ ಇದ್ದಾರೆ ಅಂದರೆ ಆ ಪ್ರಾರಬ್ಧ ಕರ್ಮ ಕಡಿಮೆ ಮಾಡ್ತಾ ಇದ್ದಾರೆ ಎಂಬ ತಿಳ್ಕೊಲಾರ್ದಾಗಿದ್ದವನು ಓದಿ ಮರುಳಾದರೆ ಏನು ಉಪಯೋಗ ಇಲ್ಲಪ್ಪ. ಅದು ಸೈರಿಸ್ಕೋಬೇಕು. ಯಾರಾದರೂ ಅಂದರೆ ಅದನ್ನು ಸಹನೆ ಮಾಡ್ಕೋಬೇಕು. ವೈದಿಕ ಮಾರ್ಗವೆಂತೂ ದೊರಕುವುದೋ, ಈ ಥರ ನಾನು ಸಹನೆ ಮಾಡಲಾರ್ದಾಗಿ ನಾನು ಸಿಟ್ಟಾಗ್ತಾ ಇದ್ದರೆ ಅದರಲ್ಲಿಂದ ವೈದಿಕ ಮಾರ್ಗ ಸಿಗೋದಿಲ್ಲ. ವೈದಿಕ ಮಾರ್ಗ ಅಂದರೆ ವೇದಗಳನ್ನು ಉಚ್ಚಾರಣೆ ಮಾಡೋ ಮಾರ್ಗ. ಬ್ರಾಹ್ಮಣರು ಅಂತಂದಾಗೆ ಅದನ್ನೆಲ್ಲ ಬರಬೇಕು. ಮಾಧವ ಮೆಚ್ಚನು, ಮಾಧವ ದೇವರು ಮೆಚ್ಚದಲ್ಲ, ಮನೋರಥ ಸಿದ್ಧಿಸೋದು. ನಾವು ಮನಸ್ಸಿನಾಗ ಏನು ಮೋಕ್ಷ ಬರಬೇಕು ಅಂಥೇಳಿ ನಾವು ಅಂದ್ಕೊಂಡು ಸಾಧನೆ ಮಾಡ್ತಾ ಇರ್ತೀವಿ, ಅದು ಏನೂ ಆಗೋದಿಲ್ಲ. ಕ್ರೋಧ ತೊರೆದು ಹರುಷವಾಗದ ತನಕ ಕ್ರೋಧ ಬಿಟ್ಟು ಬಿಡೋವರೆಗೆ ಇದು ನಮಗೆ ಏನೂ ಸಿಗೋದಿಲ್ಲ. ಒಂದು ಮೇದಿನಿಯೊಳಗೋರ್ವ, ಒಂದು ಭೂಮಿ ಮೇಲೆ ಒಬ್ಬಾತ ಒಂದು ರತ್ನಗಳಲ್ಲಿಂದ ವೇದಿಕೆ ಸ್ಟೇಜ್ ಅದನ್ನು ಕಟ್ಟಿ, ಒಳ್ಳೆ ರತ್ನಗಳಲ್ಲಿಂದ ಸ್ಟೇಜ್ ಕಟ್ಟಿ ಗಂಗಾ ಮೃತ್ತಿಗೆ ತಂದು ಹಾಕಿದ್ನಂತೆ. ಅಲ್ಲಿ ಹಾಕಿ ಮಾಧುರ್ಯ ನಿಗಮ ಮಂತ್ರಗಳು ಘೋಷಣೆ ಎಲ್ಲ ಮಾಡಿದ್ನಂತೆ. ವಾದ್ಯ ಭವ್ಯನಾದದಿಂದಲೇ ದೈತ್ಯ ಖರ್ಜೂರವ ಪದಾರ್ಥ ಕಾಲ ದಿವಸ ಮಾನ್ಯ ಇಲ್ಲದಂತೆ ಎಲ್ಲ ಒಳ್ಳೊಳ್ಳೆ ಕಾಲ ಸಾಮಾನುಗಳು ಎಲ್ಲ ಪದಾರ್ಥಗಳು ಎಲ್ಲ ತೊಗೊಂಡು ಬಂದಂತೆ. ಎಲ್ಲ ತೊಗೊಂಡು ಬಂದು ಸಾಧಿಸಿ ಹಾಕಿದರೆ ಫಲ ಬರ್ತದ ಆತಗ. ದೈತ್ಯ ಅಂದರೆ ಕ್ರೋಧ ಇದ್ದವನು, ಭಾಳ ಅತೀ ಕ್ರೋಧ. ಫಲ ಬರ್ತದ? ಬರೋದಿಲ್ಲ. ಭೂದೇವತತಿಗಳು ನಿತ್ಯ ಕೊಂಡಾಡಿ ಆರಾಧನೆ ಮಾಡುವರೇ ಬಿಡು ಕೋಪ. ಹೀಗಿದ್ದ ತನ್ನ ಹತ್ರ ಹೋಗಿ ಬ್ರಾಹ್ಮಣರು, ಈತ ಇಷ್ಟೆಲ್ಲ ಮಾಡಿದ್ದಾನೆ, ಇಷ್ಟೆಲ್ಲ ಇಟ್ಟಿದ್ದಾನೆ. ಈಗಿನ ಕಾಲದಾಗ ನಾವು ಅದೇ ಮಾಡ್ತಾ ಇರ್ತೀವಿ. ಅವನಿಗೆ ಸಿಟ್ಟಿದೆ ಅಂತಲ್ಲ, ರೊಕ್ಕ ಇದೆ ಅಂತಲೇ ಹೋಗೋದು ಇವಾಗಿಂದು ಇದರೊಳಗೆ. ಬಟ್ ಮಾಮೂಲಾಗಾದರೆ ಹಾಗೆ ಸಿಟ್ಟು ಇದ್ದವರು, ಅದು ದೈತ್ಯರು, ಅವರ ಹತ್ರ ಹೋಗಿ ಬ್ರಾಹ್ಮಣರು ನಿತ್ಯ ಕೊಂಡಾಡಿ ಅವರನ್ನು ಆರಾಧನೆ ಮಾಡೋದಿಲ್ಲ, ಅವ್ರನ್ನ ಪ್ರೈಸ್ ಮಾಡೋದಿಲ್ಲ. ಅದಕ್ಕೆ ಬಿಡು ಕೋಪವ
ಬೀದಿ ಬೀದಿ ತಿರುಗಿ ತತ್ವ ಕಂಡಲ್ಲಿ ಅನುವಾದ ಮಾಡಿದರೇನು ಬರಿದೆ ನಿನಗೆ. ಎಲ್ಲೋ ಬೀದಿ ಬೀದಿ ತಿರುಗಿ ತತ್ವಗಳನ್ನು ಅನುವಾದ ಮಾಡಿ ಅದು ಕಲ್ತ್ಕೊಂಡು ಇದು ಕಲ್ತ್ಕೊಂಡು ವೇದಗಳನ್ನು ಓದಿ ಎಲ್ಲ ಮಾಡಿದರೆ ಕೂಡ ಏನೇನು ಉಪಯೋಗ ಇಲ್ಲ, ನೀನು ಕೋಪ ಬಿಡೋವರೆಗೆ ಸಿಟ್ಟು ಬಿಡಬೇಕು ಅಂತಾರೆ. ಇನ್ನೂ ಹೇಳಬೇಕಂದ್ರೆ ವಿಜಯದಾಸರು ಮಡಿ ಸುಳಾದಿಯಲ್ಲಿ ಹೇಳ್ತಾರೆ ಒಂದು ಇದರೊಳಗೆ ಕೂಡ, ಯಾವಾಗೇ ನಾವು ಸಿಟ್ಟು ಬಂತು ಅಂದರೆ ಮಡಿಲೇ ಇರ್ತಾರಲ್ಲ, ಸಿಟ್ಟು ಬಂದಿದೆ ಅಂತಂದರೆ ಹೋಗಿ ತಕ್ಷಣ ಸ್ನಾನ ಮಾಡಬೇಕಂತೆ. ಇದಕ್ಕಂದ್ರೆ ಮೈಲಿಗೆ ಆದಂಗೆ, ಸಿಟ್ಟು ಬಂದರೆ ಮೈಲಿಗೆ ಆದಂಗೆ. ನೋಡ್ರಿ, ನಾವು ಎಷ್ಟು ಸರಿ ದಿನಕ್ಕೆ ಸಿಟ್ಟು ಬಂದಾಗ ಎಷ್ಟು ಸರಿ ಸ್ನಾನ ಮಾಡಬೇಕಾಗಿ ಬರಬಹುದು. ಇದಕ್ಕಂದ್ರೆ ಮಡಿ ಅಂದ್ರೇ ಸಿಟ್ಟು ಅಂಥೇಳಿ ನಮ್ಮ ಕಡೆ ಇಲ್ಲ. ಹಾಗೆ ಬೀದಿ ಬೀದಿ ತಿರುಗಿ ತತ್ವ ಕಂಡಲ್ಲಿ ಅನುವಾದ ಮಾಡಿ ಎಲ್ಲ ಮಾಡಿದರೆ ಕೂಡ ಏನೂ ಫಲ ಇಲ್ಲ ಸಿಟ್ಟು ಹೋಗೋವರೆಗೆ ಅಂತ ಹೇಳ್ತಾ ಇದ್ದಾರೆ. ಪಾದ ಮಸ್ತಕ ಪೂರ್ಣ ವಿಜಯ ವಿಠಲ ಮೈದೋರುವನೋ ನಾನು ನುಡಿದದ್ದು ಬಿಡಲಾಗಿ. ಅದನ್ನು ಸಿಟ್ಟಾಗಲಾರ್ದಾಗಿ ಸಿಟ್ಟು ಬಿಟ್ಟು ಬಿಟ್ರೇ ದೇವರು ನಿನಗೆ ಒಲಿತಾನೆ, ಇಲ್ಲಾಂದರೆ ಒಲಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟ ತಾಳದ್ರೊಳಗೆ ಎಲ್ಲ ರೋಗವನ್ನು ಕಳಕೊಂಡು, ಎಲ್ಲ ಏನೋ ರೋಗ ಬಂದಿತ್ತು, ಎಲ್ಲ ರೋಗಗಳನ್ನೆಲ್ಲ ಕಳ್ಕೊಂಡ ಮೇಲೆ ನಾಲಿಗೆ ಮುಳ್ಳೂರಿಗೊಂಡ ತೆರೆದಂತಾಯಿತಲ್ಲೋ. ಹೊಲ್ಲೆ ಮನಸ್ಸು ಕೇಳು ಹಿತವಾದ ಮಾತು, ಅಲ್ಲಿಗಲ್ಲಿಗೆ ಸರ್ವವು ತೊರೆದು ಈ ಕೋಪವನ್ನೇ ಚಲ್ಲಿ ಬಿಡದಿಪ್ಪ ಭಾಗ್ಯವಾವದು ಕೇಳು. ಬಲ್ಲಿದ ತನದಲ್ಲಿ ಇದು ಬಂದಾಶ್ರಯಿಸೆ. ಇದು ಎಲ್ಲ ರೋಗಗಳು ಕಳ್ಕೊಂಡಿವಿ ಅಂದರೆ ಎಲ್ಲ ಬಂಧನಗಳು ಅದು ಇದು ಎಲ್ಲ ವಿಮುಕ್ತರಾಗಿದ್ದೀವಿ, ನಾವು ಸಾಧನೆ ಮಾಡ್ತಾ ಇದ್ದೀವಿ, ಇವೆಲ್ಲ ಹೇಳ್ಕೊತಾ ಬರ್ತೀವಿ. ಆದರೆ ನಾಲಿಗೆ ಮುಳ್ಳಾದಂಗಾಗ್ಯದ. ಎದಕ್ಕೆ? ಕ್ರೋಧ, ಸಿಟ್ಟು. ಬಾಯಿಲಿಂದ ಸಿಟ್ಟು ಬಂತು ಅಂದರೆ ಬಾಯಿಲಿಂದ ಏನೋ ಒಂದು ಆಡಬಾರದ ಮಾತು ಆಡ್ತೀವಿ. ಹಾಗೂ ಒಂದು ಅರ್ಥ ತಕ್ಕೋಬೋದು. ರೋಗಗಳೆಲ್ಲ ಹೋದ್ಮೇಲೆ ನಾಲಿಗೆ ಅಂದರೆ ರುಚಿ ಅನಿಸಲ್ಲ. ಇದು ರೋಗ ಎಲ್ಲ ಹೋಗಿದೆ, ಆದರೆ ನಾಲಿಗೆ ಮೇಲೆ ಮುಳ್ಳಿದ್ದಂಗಿದ್ದದ ಅಂತಂದಾಗೆ ಅದರಲ್ಲಿಂದ ನಮಗೆ ಏನು ತಿಂದರೂ ರುಚಿ ಅನಿಸಲ್ಲ. ಅದೇ ಥರನೇ ದೇವರ ನಾಮಸ್ಮರಣೆ ಎಲ್ಲ ಮಾಡ್ತಾ ಇದ್ದೀವಿ, ಕೋಪ ಇದ್ದರೆ ಅದರಲ್ಲಿಂದ ಏನೂ ಉಪಯೋಗ ಇಲ್ಲ. ಹೊಲ್ಲೆ ಮನಸ್ಸು ಕೇಳು ಹಿತವಾದ ಮಾತು, ನಿನಗೆ ಒಳ್ಳೆ ಹಿತವಾದ ಮಾತು ಹೇಳ್ತಾ ಇದ್ದೀನಿ. ಅಲ್ಲಿಗಲ್ಲಿಗೆ ಸರ್ವವು ತೊರೆದು ಈ ಕೋಪವನ್ನೇ ಕೋಪವನ್ನು ಚೆಲ್ಲಿಬಿಡು. ಅದು ಬಿಡದಿಪ್ಪ ಭಾಗ್ಯವಾವದು ಕೇಳು. ಅದು ಬಿಡಲಿಲ್ಲ ಅಂದರೆ ಬಲ್ಲಿದತನದಲ್ಲಿ ಇದು ಬಂದು, ಈ ಕೋಪ ಅಂಬೋದು ಬಂದು ಆಶ್ರಯ ಮಾಡಿದರೆ ಎಲ್ಲಿ ತಿರುಗಿ ಬಂದು ಸೇರಿಕೊಳ್ಳುತ್ತಲೇ ಹೋಗಿ ಬೇರೆವೆಲ್ಲ ಅವೇ ಬರ್ತಾವಂತೆ. ಈಗ ನಾನು ಕೋಪ ಬಿಟ್ಟಿದ್ದೀನಿ, ಕೋಪ ಒಂದೇ ಇದೆ ನನ್ನ ಹತ್ರ, ನನಗೆ ಸಾಂಸಾರಿಕ ಇಚ್ಛೆಗಳಿಲ್ಲ, ನನಗೆ ಭಕ್ತಿ ಇದೆ, ನನಗೆ ನಾನು ನಿತ್ಯ ಸಾಧನೆ ಮಾಡ್ಕೊಳ್ತೀನಿ, ದೇವರ ನಾಮಸ್ಮರಣೆ ಮಾಡ್ತೀನಿ, ಈ ಕೋಪದಿಂದ ಅವೆಲ್ಲ ಹೋಗ್ಬಿಡ್ತವೆ ಅಂತಾರೆ. ಎಲ್ಲ ತಿರುಗಿ ಬಂದು ಸೇರಿಕೊಳ್ಳುತ್ತಲೇ ಹೆವೋ. ಬಲ್ಲವರನ್ನು ಬಲ್ಲ ವಿಜಯ ವಿಠಲ ಸೊಲ್ಲು ಲಾಲಿಸನು ಕೋಪ ಉಳ್ಳವ ತುತಿಸೆ. ಕೋಪ ಉಳ್ಳವನು ತುತಿಸಿದ್ರೆ ದೇವರು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉಳಿದಿದ್ದು ತ್ರಿವಿಡ ತಾಳದಿಂದ ನೆಕ್ಸ್ಟ್ ಇನ್ನೊಂದು ಇದರೊಳಗೆ ಮಾಡ್ತೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಕ್ರೋಧವನ್ನು ತ್ಯಜನೆ ಮಾಡಿದರೇ ನಮಗೆ ಮುಕ್ತಿ ಆಗೋದು ಅಂತ ಹೇಳೋ ಸುಳಾದಿಯಲ್ಲಿ ವಿಜಯದಾಸರು ಹೇಳಿದ್ರೊಳಗೆ ನಾವು ಮಟ್ಟತಾಳದವರೆಗೆ ನೋಡಿದ್ವಿ. ಇವಾಗ ತ್ರಿವಿಡ ತಾಳದೊಳಗೆ ಪಿತೃಕಾನನದೊಳಗೆ ಪ್ರಖ್ಯಾತವಾಗಿದ್ದ, ಪಿತೃಕಾನನ ಅಂದರೆ ಪಿತೃಗಳು ಇರೋ ಅರಣ್ಯ ಅಂಥೇಳಿ, ಹೆಚ್ಚು ಕಡಿಮೆ ಹೇಳಬೇಕು ಅಂತಂದರೆ ಸ್ಮಶಾನ ಅಂತ ಹೇಳಬಹುದು. ಅಂಥದ್ರೊಳಗೆ ಪ್ರಸಿದ್ಧಿ ಆಗಿದ್ದಂಥ ಉತ್ತಮವಾದ ದೊಡ್ಡ ಗಿಡ, ಬೂರುಹ ಅಂದರೆ ಗಿಡ ಒಂದು ಇದೆ, ಜನಿಸಿತು, ಹುಟ್ಟಿತು. ಆಗದ ಕಾರಣದಿಂದ ಅಲ್ಲಿ ಇದ್ದ ಮೇಲೆ ವಿಚಿತ್ರ ರಮ್ಯವಾಗಿದೆ, ವಿಚಿತ್ರವಾಗಿ ಚಲೋ ಇದೆ ನೋಡ್ಲಿಕ್ಕೆ. ಪತ್ರಗಳು ಕೊಡ್ತಾ ಇದ್ದದ, ಹೂವು ಇದ್ದಾವೆ, ಫಲ ಇದ್ದಾವೆ, ನೋಡೋದಕ್ಕೆ ಒಂದೊಂದಕ್ಕೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅಂಥ ಕಡೆ ತತ್ವಜ್ಞಾನಿ ಬಂದು ನೀಕ್ಷಿಸಿದ ಮೇಲೆ, ಒಳ್ಳೆ ಜ್ಞಾನ ಇದ್ದವನು ಬಂದು ನೋಡಿದ ಮೇಲೆ ಸ್ತೋತ್ರವ ಮಾಡಿ ಫಲ ತೆಗೆದುಕೊಂಡು, ಅದರಂಗಿಂದ ಸ್ತೋತ್ರ ಮಾಡಿ ಫಲವನ್ನು ತೆಗೆದುಕೊಂಡು ತುತ್ತು ಮಾಡಿ ಸವಿದುಂಡು ಜಗದೊಳು ಕೀರ್ತನೆ ಮಾಡುವನೇ
ಅಂದರೆ ಆ ಸ್ಮಶಾನದೊಳಗೆ ಹೋಗಿ ಆ ಹಣ್ಣನ್ನು ತೊಗೊಂಡು ಬಂದು ತುತ್ತು ಮಾಡಿ ಉಂಡು ಆತ ಮಾಡ್ತಾನ? ಮಾಡೋದಿಲ್ಲ. ಇದಕ್ಕಂದರೆ ಅದು ಸ್ಮಶಾನದೊಳಗೆ ಬೆಳೆದ ಗಿಡ ಅಂಥೇಳಿ ಅಲ್ಲಿಗೆ ಹೋಗೋದೇ ಇಲ್ಲ. ಹತ್ತಿಲಿ ಸೇರದಲೆ ಹತ್ತಿರ ಹೋಗೋದೇ ಇಲ್ಲ. ಅಸೂಯನಾಗಿ ದೂರತ್ತ ಹೋಗುವನೇ ಪ್ರೀತಿಯ ಬಡನೋ, ಅದನ್ನು ಪ್ರೀತಿ ಬಡಿಸೋದಲ್ಲ. ಇತ್ತಲಾಲಿಸು, ಇದು ಕೇಳು. ಕೋಪ ಅಂಬೋದು ಇದ್ದರೆ ಈ ಥರ ಕೋಪ ಅಂಬೋದಿತ್ತು ಅಂದರೆ ಅದು ಒಂದು ಸ್ಮಶಾನದೊಳಗೆ ಗಿಡ ಇದ್ದಂಗೆ. ಗಿಡಕ್ಕೆ ಹೂವು ಹಣ್ಣ ಎಲ್ಲ ಇರುತ್ತೆ. ನಾವು ಸಾಧನೆ ಮಾಡ್ತಾ ಇದ್ದೀವಿ, ನಾವು ದೇವರು ಅಂತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ದೇವರ ನಾಮಸ್ಮರಣೆ ಮಾಡ್ತೀವಿ, ನಿತ್ಯ ಪೂಜೆ ಮಾಡ್ತೀವಿ, ನಿತ್ಯ ಮಡಿಲೆ ಅಡುಗೆ ಊಟ ತಿಂಡಿ ನೈವೇದ್ಯ ಎಲ್ಲ ಆಗತ್ತೆ. ಆದರೆ ಈ ಸಿಟ್ಟು ಅಂಬೋದು ಇದ್ದ ಮೇಲೆ ಅದು ಅಂಥ ಗಿಡ ಹೋಗಿ ಸ್ಮಶಾನದೊಳಗೆ ಇದ್ದಂಗೆ ಅಂತ ಹೇಳ್ತಾರೆ ನಮಗೆ. ವಿಜಯದಾಸರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಸತ್ತವನಿದ್ದಂಗೆ ಅಂತೇಳಿ ಹೇಳೋದು ಇಲ್ಲಿ. ಸಿಟ್ಟು ಆದರೆ ಸತ್ತವನಿದ್ದಂಗೆ ಅಂತ ಹೇಳೋದು. ಇತ್ತಲಾಲಿಸು, ಇದನ್ನು ಕೇಳು. ಏನಂತ ಹೇಳ್ತಾ ಇದ್ದಾರೆ? ಕೋಪವನ್ನು ಏನೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನೇನು ಮಾಡಬೇಕು ಕೋಪವನ್ನು? ಕೋಪ ಹಳಿ, ನೂಕು, ಕೋಪವನ್ನು ನೂಕು. ಹಾದಿಗೆ ಅಡ್ಡ ಬರ್ತಾ ಇದ್ದದ ಆ ಕೋಪವನ್ನು ನೂಕು. ಸುಡು, ನುಗ್ಗುತ್ತಾ ಕಾಲಿಲಿ ಮೆಟ್ಟು, ಕಾಲಿಲಿ ಒದಿ ಕೋಪವನ್ನು. ಕುಟ್ಟು ಅದನ್ನು ಕಳಿ ಕೋಪವನ್ನು. ಕತ್ತರಿಸಿ ಕಡಿಗೆ ಹಾಕು, ಕತ್ತರಿಸಿ ಬಿಷ್ಟಾಕ ಕಡಿ. ಹಿಟ್ಟುಗಳಿಸು ಅದನ್ನು, ಅಂದರೆ ಪುಡಿ ಮಾಡಿಬಿಡು, ಹಿಟ್ಟು ಮಾಡಿಬಿಡು ಕೋಪವನ್ನು. ಮುತ್ತು ಕೆಡಹೋ, ಮುಟ್ಟುವುದು ಹಾಳು ಮಾಡುವುದು. ಕಟ್ಟೋ ಕೋರಿಯ ಕೊಲ್ಲುವುದು ಅದನ್ನು. ಸಿಟ್ಟಿನ ಕಿತ್ತು, ಮುರಿ, ಹೊಡಿ, ಹರಿ. ಅದರ ಅನರ್ಥ ಮಾಡಲೋ, ಗುದ್ದು, ಎಳಿ, ಶಳಿ, ಅದನ್ನು ಕಿತ್ತಾಕು, ಎಳಿ. ಹೊತ್ತು ಬಿಸಿಟು ಹೊಯ್ಯೋ, ಚಿವುಟು, ಅದನ್ನು ಚೂಟು, ತಿವಿ. ಕಿತ್ತು, ಬೇರಲಿಂದ ಕಿತ್ತು ಅಟ್ಟು ಹಾರಿಸಿ ಮುಳುಗಿಸು. ಅರ್ಥಿಯ ಕೊಡು, ಶೋಷಿಸು, ಅದನ್ನು ಪೂರ್ಣ ಸಿಟ್ಟಿನ ಮತ್ತೆ ಬರಲಾರ್ದಾಗಿ ಮಾಡಬೇಕು. ಅದನ್ನು ಶೋಷಣೆ ಮಾಡು, ಹೂಳಿಬಿಡು, ಅದನ್ನು ಬಳಲಿಸು. ಹತ್ತಿಲಿ ಇರದಂತೆ ಎಬ್ಬಟ್ಟಿ ಬಲು, ಆವರ್ತಿಗೋರಿಸು ನಾನಾ ಉಪದ್ರವ. ಎಲ್ಲ ಕಿತ್ತಿ ಬಿಷ್ಟಾಕಿ ಎಲ್ಲ ಮಾಡಿದ ಮೇಲೆ ಏನು ಮಾಡಬೇಕಿಲ್ಲಿ? ಹೊತ್ತು ಹೊಯ್ಯೋ, ಹಾಕುವುದು, ಚೂಟು ಎಲ್ಲ ಮಾಡು ಅಂತ ಹೇಳ್ತಾ ಇದ್ದಾರೆ. ದುಃಖ ಕೊಡು ಅದಕ್ಕೆ, ಅರ್ಥಿ ಅಂತ ದುಃಖ ಕೊಡು, ಶೋಷಿಸು, ಹೂಳು. ಆಮೇಲೆ ಹತ್ತಿಲಿ ಇರದಂತೆ ಎಬ್ಬಿಸು. ಬಲು ಬಹಳ, ಆವರಣೆ ಭಯ ಹುಟ್ಟಿಸು. ಘೋರಿಸು ಅಂದರೆ ಭಯ ಹುಟ್ಟಿಸು. ನಾನಾ ಉಪದ್ರ, ತೊಂದರೆ. ಇತ್ತ ಈ ಕಡೆ ಬಿಟ್ಟು, ಇದು ತೊಲಗುವ, ಹೋಗುವ ಅಲ್ಲವೋ, ಇದಲ್ಲದೆ ಇದು ಹೋಗಿಬಿಡ್ಬೇಕು ಅಲ್ಲಿಂದ. ಎತ್ತ ಹೋದರೆ ಏನು ನಿಶ್ಚಯ ಕಾಣೋ, ಎಲ್ಲಿ ಹೋದರೆ ಏನು ನಿಶ್ಚಯಪ್ಪ? ಚಿತ್ತವೇ ಇದು ಮಾತ್ರ ಜಯಿಸಿದರೆ ನಿನಗೆ. ಈ ಸಿಟ್ಟನ್ನು ಜಯಿಸಬೇಕು. ಇಷ್ಟೆಲ್ಲ ನಾವು ಮಾಡಬೇಕು. ಸಿಟ್ಟನ್ನು ಪೂರ್ಣ ಹೊತ್ತು ಬಿಷ್ಟಾಕಿ ಅದನ್ನು ಕಡೆ ಮಾಡಿ ಎಲ್ಲ ಮಾಡಿ, ನೀನು ಮನಸ್ಸು ಚಿತ್ತವ ಜಯಿಸಿದರೆ ನಿನಗೆ ಇದು ಸಿಟ್ಟನ್ನು ಜಯಿಸಬೇಕು. ಉತ್ತಮ ಲೋಕ ಇದ್ದಲ್ಲೇ ಬರುತ್ತೆ. ಸುತ್ತದಿರು ಕಂಡಲ್ಲಿ ಕ್ರೋಧವಾಗಲು. ಸುತ್ತಬೇಡ, ಕಂಡಲ್ಲಿ ಕ್ರೋಧದಿಂದ ಅಲ್ಲಿ ಸಿಟ್ಟಿದ್ದು ನೀನು ದೇಶಾಂತರ ತಿರುಗಿ ಅಲ್ಲಿ ತೀರ್ಥಯಾತ್ರೆಗಳು ಮಾಡಿದರೆ ಉಪಯೋಗ ಇಲ್ಲ. ಯಾವ ಥರ ಇದೆ ಅಂತ ಹೇಳ್ತಾರೆ ವಿಜಯದಾಸರು. ಭಾರಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಕತ್ತೆ ಮರಿಗೆ ಮುದ್ದು ಕೊಟ್ಟಂತೆ ಅಂತ ಹೇಳ್ತಾರೆ. ಕೋಪ ಅಂದರೆ ಸುತ್ತಮುತ್ತ ಕಂಡಾಗ ಕ್ರೋಧಕ್ಕೆ ವಶವಾದರೆ, ನಮಗೆ ಸುತ್ತದಲ್ಲಿ ಕಂಡಲ್ಲಿ ಕ್ರೋಧವಾಗಿದ್ದರೆ, ಅಂದರೆ ಎಲ್ಲ ನಮ್ಮ ಕ್ರೋಧಕ್ಕೆ ವಶ ಆಗಿದ್ದರೆ ಅರ್ಥ ಏನು ಅಂದರೆ ಕತ್ತೆ ಮರಿಗೆ ಮುದ್ದು ಕೊಟ್ಟಂತೆ ಅಂತ ಹೇಳ್ತಾರೆ
ಎಷ್ಟು ಗಟ್ಟಿಯಾಗಿ ಹೇಳಿದರು ನೋಡ್ರಿ ಇಲ್ಲಿ. ಕತ್ತೆ ಮರಿ ಚಿಕ್ಕದಿದೆ ಅಂತೇಳಿ ಅದಕ್ಕೆ ಮುದ್ದು ಕೊಟ್ಟರೆ ಕತ್ತೆನ ಮುಟ್ಟಬಾರ್ದು ಅಂತೀವಿ, ಕತ್ತೆ ಮರಿಗೆ ಮುದ್ದು ಕೊಟ್ಟಂತೆ ಅಂತಂದಂಗೆ ಆ ಸಿಟ್ಟು ನಮಗೆ ಬರಬಾರ್ದು ಅಂಥೇಳಿ. ಚಿತ್ತ ಜಪಿತ ನಮ್ಮ ವಿಜಯ ವಿಠ್ಠಲರೇಯನ, ಮನ್ಮದ ಪಿತನಾದ ನಮ್ಮ ವಿಜಯ ವಿಠ್ಠಲರೇಯ, ಭೃತ್ಯ ಜನ ಮೆಚ್ಚದು ಪುಣ್ಯ ಹೆಚ್ಚದು ಸಿದ್ಧ. ಇದು ಸೇವಕರ ಜನರು ಮೆಚ್ಚುವುದಿಲ್ಲ, ಪುಣ್ಯ ನಮಗೆ ಬರೋದಿಲ್ಲ, ಈ ಥರ ಸಿಟ್ಟಿಲಿಂದ ಇದ್ದರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ಅಲಂಕಾರ ವಸನ ಭೂಷಣ ಗಂಧ ಪರಿಮಳ, ಒಳ್ಳೆ ಅಲಂಕಾರ ಮಾಡಿಕೊಂಡು ಒಳ್ಳೆ ಗಂಧ ಪರಿಮಳ ಎಲ್ಲ ಇಟ್ಕೊಂಡು ಒಳ್ಳೆ ಚೆನ್ನಾಗಿ ಪುಷ್ಟಿಯಾಗಿ ಇದ್ದ ಒಂದು ಮುತ್ತೈದೆ ಪತಿವ್ರತೆ ಬಂದಿದ್ದಾಳೆ. ಮಲಿನವಾಗಿ ಇದ್ದರೆ, ಆಕೆ ಸ್ನಾನ ಮಾಡಿಲ್ಲ, ಮಲಿನವಾಗಿ ಇದ್ದಾಳೆ, ಅವಳನ್ನು ಒಳೆತಂದು ಸ್ಪರ್ಶ ಮಾಡಲಿಬಹುದೇ? ಅವಳನ್ನ ಒಳಗೆ ಕರ್ಕೊಂಡು ನಾವು ಸ್ಪರ್ಶ ಮಾಡ್ತೀವಾ? ಕೇಳು, ಕಾಲ ನಿರ್ಣಯ ಇದರಂತೆ ತಿಳಿ ನೀನು, ಇದ್ರ ಥರ ತಿಳಿಬೇಕು ನೀನು. ಎಲ್ಲ ವಸ್ತ್ರಗಳು ಧರಿಸಿದ ಮುತ್ತೈದಿ ಸ್ನಾನ ಮಾಡಲಾರ್ದಾಗಿ ಬಂದರೆ ಅವಳನ್ನ ಯಾವ ರೀತಿ ನಾವು ಸ್ಪರ್ಶ ಮಾಡೋದಿಲ್ಲನೋ, ಸಿಟ್ಟು ಬಂತು ಅಂದರೆ ಒಳಗೆ ಕೋಪವ ತಾಳಿ ಇದ್ದರಾದಡೆ ನಿರ್ಮಳ ಇಲ್ಲ ಎಂದಿಗೆ, ನಮಗೆ ನಿರ್ಮಳ ಅಂಬೋದೇ ಇರೋದಿಲ್ಲ, ಅವಳಂತೆ ಕಾಣೆಲ್ಲವೋ, ಅವಳಿದ್ದಂಗೆ ನಾವು. ಸುಲಭ ಜ್ಞಾನಕ್ಕೆ ಪ್ರತಿಕೂಲ, ಸುಲಭ ಜ್ಞಾನಕ್ಕೆ, ಆಮೇಲೆ ಪ್ರತಿಕೂಲ ಅಜ್ಞಾನಕ್ಕೆ. ಜ್ಞಾನಕ್ಕೆ ಸುಲಭ, ಅಜ್ಞಾನಕ್ಕೆ ಪ್ರತಿಕೂಲ. ನಿಲವರ ಅನುಕೂಲ ಪಾಪ ಮಾಡಿಸುವುದು, ಪಾಪ ಮಾಡಿಸ್ತದ ನಮ್ಮ ಜೊತೆಗೆ ಈ ಸಿಟ್ಟು ಎಂಬುದು. ಕುಲಕೋಟಿಗೆ ಮುಂದೆ ಹಿತವಾಗದು, ಮಂದಗಳಿಗೆ ಒಂದೊಂದಕ್ಕೂ ಬಹುಜನ್ಮ ಮಾಡಿದ ಸಲೆ ಪುಣ್ಯ ಕೆಡಿಸೋದು. ಒಂದು ಸರಿ ಸಿಟ್ಟಾದರೆ ಎಷ್ಟು ನಾವು ಪುಣ್ಯ ಮಾಡಿದೀವೋ ಅದನ್ನು ಕೆಡಿಸ್ತಾ ಹೋಗ್ತದಂತ ಸಿಟ್ಟು. ಎಚ್ಚರ ಕೆಡದಿರು, ಎಚ್ಚರಿಕೆಯಿಂದ ಇರು, ಛಲ ಹಿಡಿ, ಕೋಪದ ಮೇಲೆ ನಿರಂತರ ಗಟ್ಟಿಯಾಗಿ ನಿರ್ಧಾರ ಮಾಡ್ಕೋ, ಕೋಪ ಮಾಡೋದಿಲ್ಲ ಅಂಥೇಳಿ. ತುಳಿದು ತಲೆ ಎತ್ತದಂತೆ ಮಾಡಲಿಬೇಕು. ಕೋಪ ತಲೆ ಎತ್ತಬಾರ್ದು, ನಮಗೆ ಕೋಪ ಅಂಬೋದು ಬರಬಾರದು ಅಂತಂದರೆ ಯಾರು ಏನಂದರೂ ಅವನು ಅಂದಾನೆ ನನಗೆ ಅಂದಾನೆ ಇದು ಬರಬಾರ್ದು. ನನ್ನ ಶರೀರಕ್ಕೆ ಅಂದಿದ್ದು ಅವನ ಒಳಗೆ ಪರಮಾತ್ಮನಿಂದು ಅನಿಸ್ತಾ ಇದ್ದಾನೆ, ನನಗೆ ಅಂದಿದ್ದಾನೆ ಅಂತಂದಾಗೆ ಕೂಡ ನನ್ನ ಒಳಗೆ ಏನೋ ಕರ್ಮ ಕೂತಿದೆ, ಅದು ಕಳಿಲಕ್ಕೆ ಸ್ವಾಮಿ ನನ್ನ ಹತ್ರ ಬಂದು ಅನಿಸ್ತಾ ಇದ್ದಾನೆ, ಇಷ್ಟು ಅನ್ಕೊಂಡ್ಬಿಟ್ರೆ ಕೋಪ ಅಂಬೋದೇ ಬರೋದಿಲ್ಲ. ಅದಕ್ಕೆ ಈ ಕೋಪ ತನ್ಕೊಲಾರ್ದಾಗಿ ತುಳಿದು ತಲೆ ಎತ್ತದಂತೆ ಮಾಡಲಿಬೇಕು. ಇಳೆಯ ವಲ್ಲಭ ಹರಿಯ ವಿಜಯ ವಿಠಲನ್ನ ಪೊಳೆವು ಬೇಕಾದರೆ ಇದನ್ನೇ ನಿರಾಕರಿಸು. ದೇವರ ಪೊಳೆವು ಬೇಕು ನನಗೆ, ದೇವರ ಇದು ಬೇಕು ನನಗೆ ಅಂತಂದರೆ, ದೇವರನ್ನು ನೋಡಬೇಕು ಅಂತಂದರೆ ಅವಾಗೆ ಇದನ್ನು ನಿರಾಕರಿಸು, ಈ ಸಿಟ್ಟನ್ನು ನಿರಾಕರಿಸು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಆದಿತಾಳದ್ರೊಳಗೆ ಕುಪಿತ ಮಾಡುವ ಬಗೆ ಕೇಳೆಲ್ಲೋ ಎಲ್ಲೋ ಮನಸ್ಸೆ. ಕುಪಿತ ಮಾಡುವ ಬಗೆ ಕೇಳೆಲೋ ಎಲೆ ಮನಸೆ. ಸಿಟ್ಟು ಆಗಬಹುದು, ಯಾರ ಮೇಲೆ ಆಗಬಹುದು ಅದನ್ನು ಕೇಳು. ಕೃಪೆಯಿಂದ ಯೋಚಿಸು, ಧರ್ಮಾದಿ ಮಾರ್ಗವನ್ನು ಯೋಚಿಸು. ತಪೋನಿಷ್ಠ ಜನರು ಉತ್ತಮರು, ಮಾತೃ ಪಿತ್ರಾದಿಗಳು ಕೃಪಣರ ಮೇಲೆ ಸದಾ ಸಲ್ಲದು. ಅಂಥವ್ರ ಮೇಲೆ ತಂದೆ ತಾಯಿ, ತಪೋನಿಷ್ಠರು, ಉತ್ತಮರು, ಕೃಪಣರು, ಅವರ ಮೇಲೆ ಸಿಟ್ಟು ಇರಬಾರ್ದು, ಸರ್ವದಾ ಇರಬಾರ್ದು. ಉಪಕಾರ ಮಾಡುತ್ತಿರು, ಅವರಿಂದೇನಾದರೂ ಉಪಹತಿ ಬಂದರೂ ಸೈರಿಸು. ಬೈದರು, ಏನನ್ನ ಅಂದರು, ಅದು ಸಹನೆ ಮಾಡ್ಕೊ. ದೊಡ್ಡವರು, ಜ್ಞಾನಿಗಳು, ತಂದೆ ತಾಯಿ, ಗುರುಗಳು ಹೀಗಿದ್ದವರೆಲ್ಲ ಏನಾದರೂ ಬೈದಿದ್ದಾರೆ ಅಂದರೆ ಅವ್ರ ಕಾಲಿಗೆ ಬೀಳು ಅಂತ ಹೇಳ್ತಾರೆ. ಬೈದಾಗೆ ಅವ್ರ ಕಾಲಿಗೆ ಬೀಳು. ಅವರು ಉಪಕಾರ ಮಾಡುತ್ತಿರು, ಅವರಿಗೆ ಉಪಕಾರ ಮಾಡು. ಅವರು ಬೈದರೆ ಅವ್ರನ್ನ ಸೈರಿಸುತ್ತಿರು, ಸಹನ ಮಾಡ್ಕೋ ಅದನ್ನು.
ಅಪರಿಮಿತವಾದ ಸಾಧನ ಇದೇ ಅಪರಿಮಿತವಾದ ಸಾಧನ. ಅವರು ಬೈದಾರೆ ಅಂದಗಳಿಗೆ ನಾವು ಎದ್ದು ಅಂತ ಒದರ್ಲಕ್ಕೆ ಸ್ಟಾರ್ಟ್ ಮಾಡಿ ಅವ್ರ ಜೊತೆಗೆ ನಾವು ಜಗಳಾಡೋದು ಇದು ಮಾಡಬಾರ್ದು. ಇದನ್ನೇ ಸಾಧನ ಅಂತ ಅನ್ನೋದು. ಅವರು ಬೈದಿದ್ದಾರೆ, ಅವರು ನಮ್ಮ ಕರ್ಮನ್ನು ಕಳಿಲಿಕ್ಕೆ ಬೈತಾ ಇದ್ದಾರೆ. ಇದನ್ನು ತಿಳ್ಕೋಬೇಕು. ಗುಪ್ತ ಪ್ರಮೇಯವ ನುಡಿದೆ ಆ ತರುವಾಯ ವರ್ಣಿಪೆ ಆದಮೇಲೆ ಹೇಳೋದೇನು ಅಂದರೆ ಮಡದಿ ಮಕ್ಕಳು ಅನುಜ ಅಂದರೆ ಹೆಂಡತಿ ಮಕ್ಕಳು ತಮ್ಮ ಶಿಷ್ಯರು ಇವ್ರ ಮೇಲೆ ಸಿಟ್ಟಾಗಬಹುದು ಅಂತ ಹೇಳ್ತಾರೆ. ವಿಜಯದಾಸರು ಹೇಳ್ತಾ ಇದ್ದಾರೆ ಇಲ್ಲಿ, ಇವ್ರ ಮೇಲೆ ಸಿಟ್ಟಾಗಬಹುದಂತೆ. ಅದು ಎದಕ್ಕೆ? ಸಫಲಗೋಸುಗ ಅವರ ಒಳ್ಳೆಯದಕ್ಕಾಗಿ ನಿನಗೆ ಸಲ್ಲುವುದು ಕಾಣೋ. ಇದು ನಿನಗೆ ಅವರು ಒಳ್ಳೆಯದಕ್ಕಾಗಿ ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ಇಡ್ಲಕ್ಕಾಗಿ ಅವರ ಮೇಲೆ ಸಿಟ್ಟು ಆಗಬಹುದು. ಆದರೂ ಆ ಸಿಟ್ಟು ಆದರೆ ಕಾಣಿಸ್ಬೇಕಷ್ಟೇ ಸಿಟ್ಟು. ಮತ್ತು ಸಿಟ್ಟಂದರೆ ಹೇಗೆ ಬೇಕಾರಾಗೆ ಬೈಯೋದು ಅದನ್ನು ಸಿಟ್ಟು ಅಂತ ಅನ್ನಲ್ಲ. ಅಪರಾಧವೆನಿಸದು ಹರಿಗುರುಗಳ ಸೇವೆಗೆ ತೃಪ್ತವಾಗುವರು ದೇವಾದಿ ದೇವತೆಗಳು. ಇಂಥವು ಹೀಗೆ ಮಾಡಿ ಯಾರ ಮೇಲೆ ಈ ದೊಡ್ಡವರು ದೊಡ್ಡ ಕೆಲಸದೊಳಗೆ ಯಾವುದ್ರಾಗಾದರೂ ತೊಂದರೆ ಆಗ್ತಾ ಇದೆ ಅಂದಾಗೆ ಹೆಂಡತಿ ಮಕ್ಕಳ ಮೇಲೆ ಅವ್ರ ಮೇಲೆ ಸಿಟ್ಟಾದರೆ ಅದಕ್ಕೆ ದೇವತೆಗಳು ತೃಪ್ತವಾಗ್ತಾರೆ ದೇವತೆಗಳು ಅಂತ ಹೇಳ್ತಾರೆ. ಶಪುತ ತನವೇ ಉಂಟು ಅನಾದಿಯಿಂದ ಪಿಡಿದು ವಿಪರೀತ ಅಂದರೆ ಭಗವಂತ ದ್ವೇಷಿಗಳು ಯಾರಿರ್ತಾರಲ್ಲ ಅವರ ಮೇಲೆ ಸ್ವಾಭಾವಿಕವಾಗಿ ನಮಗೆ ದಿಪುತವಾಗಿಪ್ಪದು ಆನಂದ ಅಭಿವ್ಯಕ್ತಿ. ಯಾರ ಮೇಲೆ ಸಿಟ್ಟು ಆಗಬಹುದು ಎಂಬುದನ್ನು ಮತ್ತೆ ಅದೇ ಹೇಳ್ತಾ ಇದ್ದಾರಲ್ಲ. ಶಪುತತನವೇ ಉಂಟು, ಶಬ್ದ ಮಾಡಬೇಕಂತೆ. ಅನಾದಿಯಿಂದ ಪಿಡಿದು ಕ್ಲಿಪುತ ಕೋಪವ ಕೇಳು ಇಹಪರದಲ್ಲಿ ಮಾಳ್ಪ. ಯಾರ ಮೇಲೆ ಸಿಟ್ಟು ಮಾಡಬೇಕು? ಇಹದಲ್ಲಿ ಪರದಲ್ಲಿ. ಶಬ್ದ ಮಾಡಬೇಕಂತೆ ಅವ್ರ ಮೇಲೆ ಸಿಟ್ಟಾಗ್ತೀನಿ ಅಂಥೇಳಿ. ಅನಾದಿಯಿಂದ ಭಗವಂತನ ದ್ವೇಷಿಗಳ ಮೇಲೆ ಸ್ವಾಭಾವಿಕವಾಗಿ ನಾವು ಸಿಟ್ಟಾಗಬೇಕಂತೆ. ಆಮೇಲೆ ಅದು ಮಾಡಿದರೆ ಆಗ ಸಿಟ್ಟಾದಾಗೆ ದಿಪುತವಾಗಿಪ್ಪದು ನಮಗೆ ಆನಂದ ಅಭಿವ್ಯಕ್ತ ಆಗ್ತದಂತೆ. ಆಮೇಲೆ ಯಾರಾದರೂ ಬಂದು ನಮ್ಮನ್ನು ಬೈತಾ ಇದ್ದಾರೆ, ನಾವು ಸುಮ್ಮನೆ ಯಾಕಿರಬೇಕು ಅಂತ ನಾವು ಅಂತೀವಲ್ಲ, ಅಪಜಯವೆನ್ನದಿರು. ಯಾರಾದರೂ ಬಂದಾಗೆ ಅದನ್ನು ಅಪಜಯ ಅಂತ ಅನ್ಕೋಬೇಡ. ಬೈದರೆ ಪೂರ್ಣ ಭಕ್ತಿ ಲಕ್ಷಣ ಅದು. ಕಪಿಕುಲೋತ್ತಮ ನಮ್ಮ ವಾಯುದೇವರ ಮತದಲ್ಲಿ ಇದ್ದವರಿಗೆ ಜಪ ತಪ ವ್ರತ ಧ್ಯಾನ ಧರ್ಮ ಸಮಸ್ತ ಕರ್ಮ ಉಪಕ್ರಮ ಉಪಸಂಹರಣ ಇದೇ ಮತ್ತೆ 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 ಮಾಡ್ತಾ ಇರಬೇಕಾಗಲಿ. ಸಿಟ್ಟನ್ನು ಕಳಿಬೇಕು. ತಪನ ಪ್ರಕಾಶ ನಮ್ಮ ವಿಜಯ ವಿಠ್ಠಲರೇಯ ಸ್ವಪನ ಜಾಗರದಲ್ಲಿ ಕುಣಿದಾಡುವ. ಸ್ವಪ್ನದಲ್ಲಿ ಜಾಗರದಲ್ಲಿ ಸಿಟ್ಟು ಬಿಟ್ಟು ನಾವು ಏನೇನು ಮಾಡ್ತಾ ಇರ್ತೀವೋ ಇವೆಲ್ಲ ಅವಾಗೆ ದೇವ್ರು ನಮ್ಮ ಕುಣಿದಾಡ್ತಾನೆ ಅಂತ ಹೇಳ್ತಾರೆ. ಬಿಡು ಕೋಪವ ಸಾರಿದೆ ಕೊಡುವ ವಿಜಯ ವಿಠ್ಠಲ ಜ್ಞಾನ ಭಕುತಿ ಗತಿ. ಬಿಡು ಕೋಪವನ್ನು ಬಿಡು. ಮತ್ತೆ ಸಾರಿ ಹೇಳ್ತಾ ಇದ್ದಾನೆ. ಏನಂತ ವಿಜಯದಾಸರದೇ ಸಾರಿ ಹೇಳ್ತಾ ಇದ್ದಾರೆ. ಕೋಪ ಬಿಡು, ಜ್ಞಾನ ಭಕ್ತಿಲಿಂದನೇ ನಮಗೆ ಗತಿ ಸಿಗೋದು. ದೇವರು ನಮಗೆ ಗತಿ ಕೊಡೋದು ಜ್ಞಾನ ಭಕ್ತಿಲಿಂದ. ಈ ಸಿಟ್ಟು ಕೋಪ ಅಂಬೋದು ಬಿಡು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಗಟ್ಟಿಯಾಗಿ. ನಾವು ನಿತ್ಯ ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದಾಗೆ ಸಿಟ್ಟೇ ಮೊದಲು ಬರೋದು. ಅದನ್ನು ಕಳ್ಕೋಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ಗಟ್ಟಿಯಾಗಿ ನಮಗೆಲ್ಲ ಹೇಳಿದ್ದಾರೆ. ಪ್ರಯತ್ನ ಮಾಡಿ ಸಿಟ್ಟು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ದೊಡ್ಡದಿದೆ ಸುಳಾದಿ ಅಂಥೇಳಿ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ನಾಹಂಕರ್ತ ಹರಿಕರ್ತ ಎಲ್ಲ ಸ್ವಾಮಿ ನನ್ನ ಯೋಕ್ತಿ ಪ್ರಕಾರ ಇದನ್ನು ನುಡಿಸಿದ್ದಾನೆ. ಜೈ ವಿಜಯರಾಯ. ಹರೇ ಶ್ರೀನಿವಾಸ.